ಎಲ್ಲರಿಗೂ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿಯ ನಾಗಚಂದ್ರ ಕವಿ ಬರೆದಿರ್ತಕ್ಕಂತಹ ಕದಡಿದ ಸಲಿಲಂ ತಿಳಿ ಬಂದದೆ ಅಂತಕ್ಕಂಥ ಕಾವ್ಯ ಭಾಗವನ್ನು ಕುರಿತು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ರಾವಣ ಆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ತಕ್ಕಂಥ ರೀತಿಯನ್ನು ಕುರಿತು ನಾವು ಅಭ್ಯಾಸಿಸಿದ್ವಿ. ಆತ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ. ಆ ವಿದ್ಯೆಯನ್ನು ಸಾಧಿಸಿ ಆ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿದ. ವಿದ್ಯೆಯ ಪ್ರಭಾವ ಅವನಿಗೆ ಅರಿವಾದ ತಕ್ಷಣ ಅವನಿಗೆ ಬಹಳ ಆನಂದ ಆಯಿತು. ಯಾಕಂದ್ರೆ ವಿದ್ಯೆ ಅಂತಕ್ಕಂಥದ್ದು ರಾವಣನ ಆ ಬಹುರೂಪಿಣಿ ಅಂತಕ್ಕಂಥ ವಿದ್ಯೆಯನ್ನು ಸಾಧಿಸಿರ್ತಕ್ಕಂಥದ್ದು ಅದು ಬೇರೆ ಬೇರೆ ರೂಪಗಳನ್ನು ಪಡಿತಕ್ಕಂಥ ಒಂದು ವಿದ್ಯೆ ಆಗಿತ್ತು. ಹಾಗಾಗಿ ರಾವಣ ಆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ ನಂತರ ಬಹಳ ಆನಂದದಿಂದ ಆ ಸೀತೆಯನ್ನು ಇಟ್ಟಿರ್ತಕ್ಕಂಥ ಪ್ರಮದವನಕ್ಕೆ ಅಲ್ಲಿಗೆ ಬರ್ತಕ್ಕಂಥ ಸನ್ನಿವೇಶ. ಬರುವಾಗ ಆತನ ಜೊತೆಗಿರ್ತಕ್ಕಂಥ ಕಚರಕಾಂತಿಯರು ಅಂದ್ರೆ ರಾಕ್ಷಸ ಪತ್ನಿಯರು ಅಥವಾ ರಾವಣನ ಅಂತಃಪುರದ ಸ್ತ್ರೀಯರೆಲ್ಲರೂ ಆ ರಾವಣನ ಬರುವಿಕೆಯನ್ನ ಸೀತಾದೇವಿಗೆ ತೋರಿಸ್ತಕ್ಕಂಥ ಸನ್ನಿವೇಶವನ್ನು ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಆ ರಾವಣ ಅಲ್ಲಿಂದ ಬರುವಾಗ ಆತನಿಗೆ ಎಷ್ಟು ಆನಂದ ಆಗಿತ್ತಪ್ಪ ಅಂತಂದ್ರ ಇನ್ನು ಯುದ್ಧ ಭೂಮಿಯಲ್ಲಿ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ಯಾಕಂದ್ರೆ ನನಗೀಗ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಸಿದ್ಧಿಯಾಗಿದೆ. ಇನ್ನು ಅಸಾಧ್ಯವಾದುದು ಯಾವುದೂ ಇಲ್ಲ, ನನ್ನ ಕೈಲಿ ಆಗದೇ ಇರತಕ್ಕಂಥ ಕೆಲಸ ಯಾವುದೂ ಇಲ್ಲ. ಯುದ್ಧ ಭೂಮಿಯಲ್ಲಿ ನನಗೆ ಎದುರು ನಿಂತು ನನಗೆ ಸರಿಸಾಟಿಯಾಗಿ ನನ್ನ ವಿರುದ್ಧವಾಗಿ ನನ್ನನ್ನು ಸೋಲಿಸುವಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತ ತಿಳ್ಕೊಂಡು ಅವನಿಗೆ ಬಹಳ ಒಂದು ರೀತಿ ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸ ಬಂದಿತ್ತು. ಹಾಗಾಗಿ ತನ್ನ ನೀಳವಾದ ಭಾವಗಳನ್ನ ನೋಡುತ್ತಾ ಬಹಳ ಆನಂದ ತುಂಬಿದ ಹೃದಯವುಳ್ಳವನಾಗಿ ಏನು ಸೀತಾದೇವಿಯನ್ನ ಪ್ರಮದವನದಲ್ಲಿರಿಸಿದ್ದ ಅಲ್ಲಿಗೆ ಆಕೆಯನ್ನು ಒಲಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಅಷ್ಟೇ ಆನಂದದಿಂದ ಅವ ಅಲ್ಲಿಗೆ ಬರ್ತಾನೆ. ಯಾಕಂದ್ರೆ ಸೀತಾದೇವಿಯನ್ನ ಆತ ಅಪಹರಣ ಮಾಡಿಕೊಂಡು ಬಂದಿದ್ರು ಕೂಡ ಆಕೆ ತನಗೆ ಒಲಿದು ಬರಬೇಕು ಅಂತಕ್ಕಂಥ ಆಸೆ ಅವನದಾಗಿತ್ತು. ಹಾಗಾಗಿ ಆಕೆ ಒಲಿವರೆಗೂ ಏನಪ್ಪಾ ಅಂದ್ರೆ ಇದ್ದ ಆಕೆಯ ಮನಸ್ಸನ್ನ ಗೆಲ್ಲಬೇಕಾಗಿತ್ತು. ಹಾಗಾಗಿ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಇನ್ನು ಅಸಾಧ್ಯವಾದದ್ದು ನನಗೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಆ ಪ್ರಮದವನಕ್ಕೆ ಸೀತೆಯ ಕಮಲದಂತಹ ಮುಖವನ್ನ ಕಾಣಲೆಂದು ಆತ ಬಹಳ ಕಾತರದಿಂದ ಪ್ರಮೋದ ಮುದಿತ ಹೃದಯನಾಗಿ ಅಲ್ಲಿಗೆ ಬರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಸಮಧಿಕರಾರ್ ಜಗತ್ರಯದೋಳ್, ಯುದ್ಧ ಭೂಮಿಯಲ್ಲಿ ಈ ಮೂರು ಲೋಕದಲ್ಲಿ ನನ್ನನ್ನು ಯುದ್ಧದಲ್ಲಿ ಸೋಲಿಸುವಂತಹವರು ಯಾರೂ ಇಲ್ಲ ಎಂದು ತನ್ನ ಭುಜದಂಡವನ್ನು ಈಕ್ಷಿಸಿ ತನ್ನ ನೀಳವಾದ ಬಾಹುಗಳನ್ನು ಈಕ್ಷಿಸಿ ಜಾನಕಿ ಮುಖಾಬ್ಜವನ್ನು ಅವಲೋಕಿಸಲ್, ಜಾನಕಿಯ ಕಮಲದಂತಹ ಮುಖವನ್ನ ಕಾಣಬೇಕು ಅಂತಕ್ಕಂಥ ಕಾತರದಿಂದ ಕರಮೆ ಕಾತರನಾಗಿ ವಿಯಚ್ಚರರ ಅಧಿಪತಿಯಾಗಿರ್ತಕ್ಕಂತಹ ರಾವಣ, ವಿಯಚ್ಚರರ ಅಧಿಪತಿಯಾಗಿರ್ತಕ್ಕಂಥ ಈ ರಾವಣ ಅಲ್ಲಿಗೆ ಕರಮೆ ಕಾತರನಾಗಿ ವಿಯಚ್ಚರಾಧಿಪತಿ ಪ್ರಮದವನಕ್ಕೆ ಬಂದನ್. ಆ ಸೀತೆಯನ್ನು ಇರಿಸಿರ್ತಕ್ಕಂಥ ಆ ಉದ್ಯಾನವನಕ್ಕೆ ಪ್ರಮದವನ ಆ ಉದ್ಯಾನವನಕ್ಕೆ ಆತ ಬಂದ. ಹೇಗೆ ಬಂದ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ವಿಶಿಷ್ಟವಾಗಿ ವರ್ಣನೆಯನ್ನು ಮಾಡ್ತಾನೆ. ಬಂದನ್ ಅರಲ್ ಅಂಬುಗಳಿಲ್ಲದ ಕಾಮನೆಂಬೆನು, ಅಂದ್ರೆ ಆ ಮನ್ಮಥನ ಹತ್ತಿರ, ಕಾಮದೇವ ಅಂದ್ರೆ ಮನ್ಮಥನ ಹತ್ತಿರ 5 ರೀತಿಯಾಗಿರ್ತಕ್ಕಂಥ ಉಪಾನಗಳಿತ್ತು. ಆ ಉಪಾನಗಳನ್ನು ಮರೆತು ಬಂದ ಕಾಮದೇವ ಬಂದಂತೆ ರಾವಣ ಇಲ್ಲಿ ಬಂದ. ಇಲ್ಲಿ ಅರ್ಥಾತ್ ಇಲ್ಲಿ ಕಾಮದೇವನಿಗೆ ಇಲ್ಲಿ ನಾಗಚಂದ್ರ ಕವಿ ರಾವಣನನ್ನು ಹೋಲಿಸ್ತಾನ. ಅಂದ್ರೆ ಮನ್ಮಥನಷ್ಟೇ ಸುಂದರಾಂಗನಾಗಿರ್ತಕ್ಕಂಥ ಈ ರಾವಣ ಆ ಉಪಾನಗಳನ್ನು ಮರೆತು ಬಂದ ಕಾಮದೇವ ಬಂದಂತೆ ಇಲ್ಲಿಗೆ ಆ ಪ್ರಮದವನಕ್ಕೆ ಬಂದ. ಈ ರೀತಿಯಾಗಿ ಅಂತೂ ಬೋಂಕನೆ ಬರ್ಪ ಒಮ್ಮಿಂದೊಮ್ಮನೆ ಈ ರೀತಿಯಾಗಿ ಬಂದಿರತಕ್ಕಂಥ ರಾವಣನ ಗಂಡಗಾಡಿಯನ್ನ ಅಂದ್ರೆ ಆತನ ಪೌರುಷದ ಬೆಡಗನ್ನ ಕೆಲದೊಳಿದ್ದ ಖಚರಕಾಂತೇರ್, ಕೆಲ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಖಚರು ಅಂತಂದ್ರೆ ರಾಕ್ಷಸ ಪತ್ನಿಯರು ಅಥವಾ ರಾವಣ ಅಂತಃಪುರ ಸ್ತ್ರೀಯರು ಅಂತ ಹೇಳಿದ. ಈ ಖಚರಕಾಂತಿಯರು ಸೀತಾದೇವಿಗೆ ತೋರ್ಪದು ಅಂದ್ರೆ ಸೀತೆಗೆ ಆ ರಾವಣ ಬಂದ ನೋಡಲಿ ಅಂತ ತಿಳ್ಕೊಂಡು ತೋರಿಸ್ತಾ ಇದ್ರು. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ರಾವಣ ಮನ್ಮಥನಷ್ಟು ಸುಂದರ ಆಗಿದ್ರು ಕೂಡ ಈ ಸೀತೆಗೆ ಆ ರಾವಣನ ಸೌಂದರ್ಯ ತೃಣಕ್ಕೆ ಸಮವಾಯಿತು. ತೃಣ ಅಂದ್ರೆ ಹುಲ್ಲು ಕಡ್ಡಿ, ತೃಣಕ್ಕೆ ಸಮವಾಯಿತು ಅಂದ್ರೆ ಹುಲ್ಲು ಕಡ್ಡಿಗೆ ಸಮಾನ ಅಂತ ತಿಳ್ಕೊಂಡ್ಲಾಕಿ ಪತಿ ಭಕ್ತಿಯೋಳ್ ಆರಿ ವನಿತೆಯ ತರದಿಂದ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿಯರು ಸತಿಯರು.
ಪತಿಭಕ್ತಿಯರಲ್ಲಿ ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥ ಸೀತಾಮಾತೆ ತನ್ನ ಪತಿಭಕ್ತಿಯ ಮುಂದೆ ರಾವಣ ಎಷ್ಟೇ ಸುಂದರಾಂಗನಾಗಿದ್ರು ಕೂಡ ಆ ಪತಿಭಕ್ತಿಯ ಮುಂದೆ ಆತನ ಸೌಂದರ್ಯ ತೃಣಕ್ಕೆ ಸಮವಾಯಿತು ಎಂದು ಸೀತೆ ಭಾವಿಸುತ್ತಾಳೆ ಎಂದು ನಾಗಚಂದ್ರ ಕವಿ ಇಲ್ಲಿ ಸೀತೆಯ ಪತಿಭಕ್ತಿಯನ್ನು ಕುರಿತು ವಿವರಿಸುತ್ತಾನೆ. ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಯಾವ ರೀತಿ ಪ್ರಭಾವಗಳನ್ನು ಬೀರಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು. ಸೀತೆ ಯಾವ ರೀತಿ ಇದ್ದು ಅಂತಕ್ಕಂಥ ಪತಿಭಕ್ತಿಯನ್ನು ಕುರಿತು ಇವತ್ತು ಕೂಡ ಸಮಾಜದಲ್ಲಿ ಅಂತಹ ಪತಿಯ ಮೇಲೆ ಅಪಾರವಾಗಿರತಕ್ಕಂಥ ಪ್ರತಿಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಘಟನೆಗಳನ್ನ ನಾವು ಸಮಾಜದಲ್ಲಿ ಕಾಣ್ತೀವಿ. ಜೊತೆಗೆ ಆ ರೀತಿ ಒಳ್ಳೆಯ ಭಾವಗಳನ್ನ ತಮ್ಮ ಬದುಕಿನಲ್ಲಿ ಮೈಗೂಡಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ಸತಿಯರನ್ನ ನಾವು ನೋಡ್ತೀವಿ. ಹೀಗಾಗಿ ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲೇ ಪ್ರಖ್ಯಾತಿಯನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಭಾರತೀಯ ಕಾವ್ಯ ಪುರಾಣಗಳು ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಹೀಗೆ ರಾವಣ ಅಷ್ಟೇ ಹುರುಪಿನಿಂದ ಸಂತೋಷದಿಂದ ಸೀತೆಯ ಮುಖವನ್ನ ನೋಡ್ಬೇಕು ಅಂತಕ್ಕಂಥ ಕಾತರದಿಂದ ಬಂದ ಕೂಡಲೇ ಆ ರಾಕ್ಷಸ ಪತ್ನಿಯರು ಅವನಿಗೆ ತೋರಿಸಿದ್ರು. ಯಾರಿಗೆ? ಇಲ್ಲಿ ಸೀತಾದೇವಿಗೆ ತೋರಿಸಿದ್ರು. ನೋಡಲ್ಲಿ ರಾವಣ ಬಂದ ಅಂತ ತಿಳ್ಕೊಂಡು ಆ ರಾವಣನನ್ನ ಬರುವಿಕೆಯನ್ನ ನೋಡಿರ್ತಕ್ಕಂಥ ಸೀತೆ ಆ ರಾವಣ ಎಷ್ಟೇ ಸುಂದರಾಂಗನಾಗಿದ್ದು ಕೂಡ ಆತನ ಸೌಂದರ್ಯವನ್ನ ಈಕೆ ಹುಲ್ಲು ಕಂಡಿಗೆ ಸಮಾನ ಎಂದು ಭಾವಿಸುತ್ತಾಳೆ. ಜೊತೆಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ಏನಂ ಕೇಳಿದೆಪೆನೋ ರಘುಸೂನುವ ಪಲ್ಲವಾರ್ತೇನಿನ್. ಆ ರಾವಣನ ಕೆಟ್ಟ ಬಾಯಿಯಿಂದ ರಾವಣನ ಬಾಯಿಯಿಂದ ಯಾವ ಕೆಟ್ಟ ಸುದ್ದಿಯನ್ನು ನಾನು ಕೇಳಬೇಕಾಗುತ್ತದೆಯೋ ಏನೋ ರಾಮಲಕ್ಷ್ಮಣರ ಬಗ್ಗೆ. ಯಾಕಂದ್ರೆ ಅವ ಬಹಳ ಖುಷಿಲೇ ಬರಕತ್ತಾನ. ಖುಷಿಲೇ ಬರಕತ್ತಿದ್ದ ನೋಡಿದ್ರ ಬಹುಶಃ ನಮ್ಮ ರಾಮ ಲಕ್ಷ್ಮಣರಿಗೆ ಏನಾಗೈತೋ ಏನು, ಅದಕ್ಕ ರಾಮ ಲಕ್ಷ್ಮಣರು ಯಾವ ಕೆಟ್ಟ ಸುದ್ದಿಯನ್ನ ತಂದು ಹೇಳುತ್ತಾನೆ ಏನೋ ಇವ ಅನ್ನುವಂತೆ ಆಕೆ ಮನಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಗೊಂದಲಕ್ಕೆ ಒಳಗಾದು. ಏನಂ ಕೇಳಿದೆಪೆನೋ ರಘುಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ನು. ಪೊಲ್ಲ ಅಂದ್ರೆ ಕೆಟ್ಟ, ವಾರ್ತೆ ಅಂದ್ರೆ ಸುದ್ದಿ, ಪೊಲ್ಲ ವಾರ್ತೆ ಅಂದ್ರೆ ಕೆಟ್ಟ ಸುದ್ದಿಯನ್ನ ಆ ರಾಮ ಲಕ್ಷ್ಮಣರ ಕುರಿತು ಈ ರಾವಣ ಯಾವ ಕೆಟ್ಟ ಸುದ್ದಿಯನ್ನ ತಂದಿದ್ದಾನೋ ಏನೋ ಎನ್ನುವಂತೆ ಆ ನಳಿನಾನನೆ, ನಳಿನ ಅಂದ್ರೆ ಕಮಲ, ತಾವರೆಯ ಆನನ ಅಂದ್ರೆ ಮುಖ, ನಳಿನಾನನೆ ಅಂದ್ರೆ ತಾವರೆಯಂತಹ ಮುಖವನ್ನ ಹೊಂದಿದ ಈ ಸೀತಾಮಾತೆ ಆ ಬರುತ್ತಿರುವ ದಶಾನನಂ 10 ಮುಖದವನಾಗಿರ್ತಕ್ಕಂಥ ಆ ರಾವಣನ ಕಂಡು ತಾಳ್ದಿದಳೆ ತಲ್ಲನನು, ಮನಸ್ಸಿನಲ್ಲಿ ತಲ್ಲನಗೊಳ್ಳುತ್ತಾಳೆ, ಗಾಬರಿಯಾಗುತ್ತಾಳೆ. ಅಂತೂ ತಲ್ಲಣಿಸುತ್ತಿದ್ದ ಮಾನಿನಿ ಎಯ್ದ ಬಂದು. ಈ ರೀತಿಯಾಗಿ ತವಕದಿಂದ ತಲ್ಲಣಿಸುತ್ತಿದ್ದ ಗಾಬರಿಯಾಗಿ ನಿಂತಿರ್ತಕ್ಕಂಥ ಮಾನಿನಿ ಅಂದ್ರೆ ಆ ಹೆಣ್ಣು ಮಗಳಾಗಿರ್ತಕ್ಕಂಥ ಸೀತಾಮಾತೆಯ ಹತ್ತಿರ ಎಯ್ದೆ ಬಂದು ಸಮೀಪಕ್ಕೆ ಬಂದು ದಶಾನನನ್ ಇಂತೆಂದನು. ರಾವಣನು ಈ ರೀತಿಯಾಗಿ ಹೇಳುತ್ತಾನೆ, ಬಹುರೂಪಿಣಿ ವಿದ್ಯೆ ಸಾಧ್ಯವಾದುದು. ನನಗೀಗ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ. ಇನ್ನು ಅಸಾಧ್ಯವಾದುದು ಯಾವುದೂ ಇಲ್ಲ. ಇನ್ನು ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ಹಾಗಾದ್ರೆ ಇನ್ನು ಮುಂದೆ ನನ್ನ ಕೈಯಲ್ಲಿ ಆಗದೆ ಇರತಕ್ಕಂಥ ಯಾವುದೇ ಕೆಲಸನೂ ಇಲ್ಲ, ನನಗೆ ಆಗದೆ ಇರತಕ್ಕಂಥ ಪ್ರತಿಪಕ್ಷವಿಲ್ಲ. ಮರುವಕ್ಕನ ಪ್ರತಿಪಕ್ಷವಿಲ್ಲ, ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ನನಗೀಗ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನ್ನನ್ನ ಎದುರಿಸುವವರು ಯಾರೂ ಇಲ್ಲ. ಆದ್ದರಿಂದ ನೀನು ಆ ನಿನ್ನ ನೆಚ್ಚಿನ ರಾಮ ಬರುವ ದಾರಿಯನ್ನು ಕಾಯುತ್ತಿರುವೆಯಲ್ಲ, ಆ ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು, ದೆಸೆ ಅಂದ್ರೆ ದಿಕ್ಕು, ಆತ ಬರ್ತಕ್ಕಂಥ ದಾರಿ ಕಾಯ್ಕೊಂಡಿರ್ತಕ್ಕಂಥ ಈ ಸೀತಾಮಾತೆಗೆ ರಾವಣ ಬಂದು ನನಗೀಗ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಇನ್ನು ಅಸಾಧ್ಯವಾದುದು ಯಾವುದೂ ಇಲ್ಲ, ನನ್ನನ್ನ ಸೋಲಿಸುವಂತ ಇನ್ನೊಂದು ಪಕ್ಷವೇ ಇಲ್ಲ. ಸುಮ್ಮನೆ ನೀನು ವ್ಯರ್ಥವಾಗಿ ಅವ ಬರುವ ದಾರಿನ ಯಾಕೆ ಕಾಯ್ಕೊಂಡು ಇನ್ನು ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು ಒಡಂಬಿಡು, ನನ್ನನ್ನು ಒಪ್ಪಿಕೋ, ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ಅವ ಬರೋ ದಾರಿ ಕಾಯ್ಕೊಂಡು ಯಾಕೆ ಸುಮ್ಮನೆ ಕಾಲಹರಣವನ್ನು ಮಾಡ್ತೀವಿ ಅಥವಾ ವ್ಯರ್ಥ ಕಾಯುವಿಕೆಯಲ್ಲಿ ಕಳಿತೀವಿ? ಸುಮ್ಮನೆ ನನ್ನನ್ನು ಒಪ್ಪಿಕೋ, ನನ್ನನ್ನು ಸ್ವೀಕರಿಸಿ ನನ್ನ ಸಾಮ್ರಾಜ್ಯ ಸುಖವನ್ನು ನೀನೇ ಅನುಭವಿಸು. ಒಡಂಬಟ್ಟು ನನ್ನನ್ನು ಒಪ್ಪಿಕೊಂಡು ಎನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸನೆ. ಅವಾಗ ಸೀತಾಮಾತೆ ಏನ್ ಹೇಳ್ತಾವ್ರಿ, ಸೀತೆ ವಿಫಲೀಭೂತ ಚಿತ್ತೆಯಾಗಿ ಬಹಳ ದುಃಖ ಅನಿಸ್ತಿರ್ತಕ್ಕೆ. ಈಗ ಈ ತರ ಮಾತನ್ನು ಕೇಳಿ ಯಾವಾಗ ಈತ ಸುಮ್ಮನೆ ರಾಮ ಲಕ್ಷ್ಮಣರ ಬರುವಿಕೆಯನ್ನು ಬಿಟ್ಟು ಬಿಡು, ನನಗೀಗ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನ್ನನ್ನ ಎದುರಿಸುವಂತ ಪ್ರತಿಪಕ್ಷ ಇಲ್ಲ, ಸುಮ್ಮನೆ ಅವನ ಆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ಹೇಳಿದ ತಕ್ಷಣ ಆಕೆಗೆ ಎಲ್ಲಿಲ್ಲದ ದುಃಖ ಉಂಟಾಯಿತು.
ಅವಾಗ ದುಃಖದಿಂದ ಆ ಸೀತಾಮಾತೆ ಆ ರಾವಣನನ್ನ ಕೇಳ್ತಾಳ, ಕರುಣಿಸುವಡೆ ದಶಕಂದರ, ನೀನು ನನ್ನ ಮೇಲೆ ಕರುಣೆ ತೋರುವುದಾದರೆ ದುರದೋಳ್ ರಘುತನುಜನ ಆಯು ಪ್ರಾಣಂ ಬರೆಗಂ ಬಾರದಿರುತ್ತ, ಆ ಶ್ರೀರಾಮಚಂದ್ರನ ಆಯಸ್ಸು ಮತ್ತು ಪ್ರಾಣ ಇರುವ ತನಕ ನೀನು ನನ್ನ ಸಮೀಪಕ್ಕೆ ಬರಬೇಡ. ಓ ರಾವಣನೇ, ನೀನು ನನಗೆ ಒಂದು ವೇಳೆ ಕರುಣೆಯನ್ನು ತೋರಿಸುವುದಾದರೆ ನನ್ನ ಶ್ರೀರಾಮಚಂದ್ರನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ನೀನು ನನ್ನ ಸಮೀಪಕ್ಕೆ ಬರಬೇಡ. ಬರಗಂ ಬಾರದಿರುತ್ತ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್, ಭೂಮಿ ಮೇಲೆ ಈ ಮಾತನ್ನ ಹೇಳಿ ಅವನಿಗೆ ಹೇಳಿ ಮೂರ್ಛೆ ಹೋಗಿ ಬೀಳುತ್ತಾಳೆ. ಸೀತಾಮಾತೆ ರಾವಣನಿಗೆ, ಓ ರಾವಣನೇ, ನೀನು ಒಂದು ವೇಳೆ ನನಗೆ ಕರುಣೆ ತೋರಿಸುವುದಾದರೆ ಶ್ರೀರಾಮಚಂದ್ರನ ಆಯಸ್ಸು ಮತ್ತು ಪ್ರಾಣ ಇರುವ ತನಕ ನೀನು ನನ್ನ ಸಮೀಪಕ್ಕೆ ಬರಬೇಡ ಎಂದು ಹೇಳಿ ಆಕೆ ನೆಲಕ್ಕೆ ಮೂರ್ಛೆ ಹೋಗಿ ಬೀಳ್ತಾಳ. ಜಾನಕಿ ಮೂರ್ಛಿತೆಯಾಗಿ, ಜನಕರಾಜನ ಮಗಳು ಜಾನಕಿ, ಜಾನಕಿ ಅಂದ್ರೆ ಬೇರೆ ಯಾರು ಅಲ್ಲಿ, ಇಲ್ಲಿ ಸೀತಾಮಾತೆ ಈ ರೀತಿಯಾಗಿ ಮೂರ್ಛೆ ಹೋಗಿ ಬಿದ್ದಾಗ ದಶಾನನನ್ ಅನುಕಂಪೆ ಪುಟ್ಟೆ, ಅಂದ್ರ ಆ ರಾವಣನಿಗೆ ಆಕೆ ಮೇಲೆ ಏನೋ ಒಂದು ತರ ಅನುಕಂಪ ಉಂಟಾಯಿತು. ಅನುಕಂಪ ಪುಟ್ಟೆ ಕರುಣಿಸಿ ಆಕೆ ಮೇಲೆ ಕರುಣೆ ಉಂಟಾಯಿತು. ತನ್ನನ್ನು ತಾನೇ ಪಳೆದು, ರಾವಣ ಏನ್ ಮಾಡ್ತಾನೆ ಇಲ್ಲಿ, ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ತನ್ನನ್ನು ತಾನೇ ಪಳಿ ಅಂದ್ರೆ ಹಳಿ, ಇಲ್ಲಿ ಪಕಾರಕ್ಕೆ ಹಾಕಾರವನ್ನು ಬಳಸಲಾಗಿದೆ. ತನ್ನ ತಾನೇ ಪಳೆದು ಅಂದ್ರ ನಾ ಹಿಂಗ್ ಮಾಡಬಾರ್ದಿತ್ತು ಅಂತ ತನ್ನನ್ನು ತಾನೇ ಬೈದುಕೊಂಡ. ಹಳಿದು ಪಳೆದು ಕರ್ಮಾಧೀನ ಸಮತ್ಪನ್ನ ದುರ್ಗ ದುಷ್ಪರಿಣಿತಿಯೋಳು, ಕರ್ಮಾಧೀನ ಸಮತ್ಪನ್ನ ದುರ್ಗ ದುಷ್ಪರಿಣಿತಿ ಅಂದ್ರ ತಾನು ಮಾಡಿದ ಕೆಟ್ಟ ಪಾಪದ ಫಲದಿಂದ ತನಗಾದ ದುಷ್ಪರಿಣಾಮಗಳನ್ನ ಆತ ನಿಂದಿಸಿಕೊಂಡ. ನಾನು ಎಂತ ತಪ್ಪನ್ನ ಮಾಡಿಬಿಟ್ಟೆ, ನಾನು ಹಿಂಗ್ ಮಾಡಬಾರ್ದಿತ್ತು, ನಾನು ಮಾಡಿರ್ತಕ್ಕಂಥ ಈ ಕೆಟ್ಟ ಪಾಪದ ಕೆಲಸದಿಂದ ನನಗೆ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತಕ್ಕಂಥ ಮನಸ್ಥಿತಿಯ ಒಂದು ಉಂಟಾಯಿತು. ಹಾಗಾಗಿ ತನ್ನನ್ನೇ ತಾನು ನಿಂದಿಸಿಕೊಂಡ. ಎಂತ ತಪ್ಪು ಮಾಡಿದೆ ಅಂತ ಅವನಿಗೆ ಪಶ್ಚಾತ್ತಾಪ ಆಯ್ತು. ಇಲ್ಲಿ ಕದಡಿದ ಸಲಿಲಂ ತಿಳಿವಂತದೆ ತನ್ನಿಂತಾನೆ ದಶವದನಂಗಾದುದು ವೈರಾಗ್ಯಂ, ಸೀತೆಯೋಳು ಉದಾತ್ತನೋಳು ಹುಟ್ಟದಂತೆ ನೀಲಿರಾಗಂ. ಇಲ್ಲಿ ಈ ಪಾಠದ ಶೀರ್ಷಿಕೆ ಈ ಪದ್ಯದಲ್ಲಿ ಬಂದಿದೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ದಶವದನಂಗಾದುದು ವೈರಾಗ್ಯಂ. ಸೀತೆಯೋಳು ಉದಾತ್ತನೋಳು ಹುಟ್ಟದಂತೆ ನೀಲಿರಾಗ, ಕದಡಿ ಹೋಗಿರ್ತಕ್ಕಂಥ ನೀರು ತನ್ನಿಂದ ತಾನೇ ತಿಳಿಯಾಗುವುದಿಲ್ಲವೇ? ದಶವದನಂಗಾದುದು ವೈರಾಗ್ಯಂ. ಸೀತೆಯೋಳು, ಸೀತೆ ಮೇಲೆ ಮೊದಲು ಮೋಹಗೊಂಡಿದ್ದ, ಈಗ ಅವನಿಗೆ ವೈರಾಗ್ಯ ಉಂಟಾಯಿತು. ಮೊದಲು ಸ್ವಚ್ಛ ಕೊಳದಂತೆ ಇರತಕ್ಕಂಥ ಅವನ ಮನಸ್ಥಿತಿ ಕಲುಷಿತಗೊಂಡಿತ್ತು, ಕದಡಿ ಹೋಗಿತ್ತು. ಸಲಿಲ ಅಂದ್ರೆ ನೀರು, ಕದಡಿ ಹೋಗಿರ್ತಕ್ಕಂಥ ನೀರಿನಂತೆ ಅವನ ಮನಸ್ಥಿತಿ ಆಗಿತ್ತು. ತನ್ನಿಂದ ತಾನೇ ಈಗ ಆ ಮನಸ್ಥಿತಿ ತಿಳಿಯಾಗ್ತಾ ಇದೆ, ಯಾಕೆಂದ್ರೆ ಅವನಿಗೆ ತಪ್ಪಿನ ಅರಿವಾಗ್ತಾ ಇದೆ. ಕದಡಿದ ಸಲಿಲಂ ತಿಳಿಬಂದದೆ ತನ್ನಿಂತಾನೆ ದಶವದನಂಗಾದುದು ವೈರಾಗ್ಯಂ. ಸೀತೆಯೋಳು, ಯಾರ ಮೇಲೆ ವೈರಾಗ್ಯ ಉಂಟಾಯಿತು ಅಂದ್ರೆ ಇಲ್ಲಿ ಸೀತೆಯ ಮೇಲೆ ವೈರಾಗ್ಯ ಉಂಟಾಯಿತು. ಇಷ್ಟು ದಿನ ಆಕೆ ಸೌಂದರ್ಯಕ್ಕೆ ಮೋರು ಹೋಗಿದ್ದ, ಅವಳು ಬೇಕು ಅಂತ ತಿಳ್ಕೊಂಡು ಪಾರಂಗನ ವ್ರತಿ ವ್ರತವನ್ನ ಆಚರಣೆ ಮಾಡ್ತಿದ್ರು ಕೂಡ ಅದೆಲ್ಲವನ್ನ ಮರೆತು ಆಕೆಯನ್ನ ಅಪಹರಿಸಿಕೊಂಡು ಬಂದಿದ್ದ. ಈಗ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಅದಕ್ಕಾಗಿ ಆಕೆ ಮೇಲೆ ಅವನಿಗೆ ಈಗ ವೈರಾಗ್ಯ ಉಂಟಾಗ್ತಾ ಇದೆ. ಉದಾತ್ತನೋಳು ಹುಟ್ಟದಂತೆ ನೀಲಿರಾಗ. ಉದಾತ್ತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕರ್ಮಾಧೀನ ಕೆಲವು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಅವು ಹಿಂದಿನ ಜನ್ಮದಲ್ಲಿ ಕರ್ಮಾವಶದಿಂದ ಆಗಿರ್ತಾವ, ಬೇಕಂದ್ರೆ ಏನು ಮಾಡಿರಂಗಿಲ್ಲ. ಅದಕ್ಕಾಗಿ ಕರ್ಮಾವಶದಿಂದ ಎಸಗಿರ್ತಕ್ಕಂಥ ಆ ತಪ್ಪುಗಳು ಅವು ಬೇಕಂತ ಮಾಡಿರ್ತಕ್ಕಂಥ ತಪ್ಪುಗಳಲ್ಲ. ಅವು ಮತ್ತೆ ಏನಪ್ಪಾ, ಮತ್ತೆ ಅದರಲ್ಲಿ ಇರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಗುಣಗಳು ಮತ್ತೆ ಅವರಲ್ಲಿ ಮರುಕಳಿಸ್ತವು. ವ್ಯಕ್ತಿ ಯಾವಾಗಲೂ ಕೆಟ್ಟವನಾಗಿರೋದಿಲ್ಲ, ಅವನು ಮಾಡಿರ್ತಕ್ಕಂಥ ಕೆಲಸ ಆತನ ಹಣೆ ಬರದಲ್ಲಿ ಆ ರೀತಿ ಇತ್ತಪ್ಪ ಅಂತಂದ್ರೆ ಆ ರೀತಿ ತಪ್ಪನ ಮಾಡ್ತಾನೆ, ಬೇಕಂತ ಮಾಡಂಗಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಆ ಕವಿ ಹೇಳ್ತಾನೆ. ಕರ್ಮಾಧೀನ ಸಮತ್ಪನ್ನ ದುರ್ಗ ದುಷ್ಪರಿಣಿತಿಯೋಳು, ತಾನು ಮಾಡಿರ್ತಕ್ಕಂಥ ಕೆಟ್ಟ ಪಾಪದ ಫಲದಿಂದ ತನಗಾಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನ ಇಲ್ಲಿ ನೆನಪಿಸ್ಕೊತಾನೆ ಕವಿ. ಅದಕ್ಕಾಗಿ ಇಲ್ಲಿ ಉದಾತ್ತನೋಳು ಹುಟ್ಟದಂತೆ ನೀಲಿರಾಗ. ಉದಾತ್ತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೊದಲಿದ್ದ ಒಳ್ಳೆ ಗುಣಗಳು ಮತ್ತೆ ಅವರಲ್ಲಿ ಮರುಕಳಿಸುತ್ತವೆ. ಅವರು
ಮಧ್ಯದಲ್ಲಿ ಅಷ್ಟೇ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ರೀತಿ ತಪ್ಪನ್ನ ಎಸಗಿರ್ತಾರ, ಅವರಲ್ಲಿ ಆ ರೀತಿ ಕೆಟ್ಟ ಗುಣಗಳು ಯಾವಾಗಲೂ ಇರಂಗಿಲ್ಲ. ಉದಾತ್ತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಉದಾತ್ತವಾಗಿರ್ತಕ್ಕಂಥ ಗುಣಗಳೇ ಇರ್ತಾವು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ರೀತಿ ತಪ್ಪುಗಳನ್ನ ಅವ್ರು ಮಾಡಿರ್ತಾರ, ಅವರ ತಪ್ಪುಗಳು ಶಾಶ್ವತವಾಗಿರ್ತಕ್ಕಂಥವಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಆ ನಾಗಚಂದ್ರ ಕವಿ ಸಮರ್ಥನೆ ಮಾಡ್ಕೊತಾನೆ. ಉದಾತ್ತನವಳು ಪುಟ್ಟದಂತೆ ನೀಲಿರಾಗ. ನೀಲಿರಾಗ ವಿಶಾಲವಾಗಿರ್ತಕ್ಕಂಥ ಪ್ರೀತಿ ಅವರಲ್ಲಿ ಮೊದಲೇ ಇರ್ತೈತಿ. ಅಂತಹ ದೊಡ್ಡ ಗುಣಗಳು ಅವರಲ್ಲಿ ಮೊದಲೇ ಇರ್ತಾವು. ಅಂಥ ಗುಣಗಳು ಈಗ ರಾವಣನಲ್ಲಿ ಮರುಕಳಿಸುತ್ತವೆ. ಪತ್ತು ವಿಡದಿರ್ದನೆ ರವಿ ಪತ್ತಿದ ಸಂಜಾನುರಾಗಮಂ ಮನದಳಿಪಿಂದ ತಾನು ಪಲ್ಲ ನೆಂಪುದ ಉತ್ತಮನ ಆಚರಿಸಿ ಪತ್ತು ವಿಡದಿರ್ದಪನೆ. ಸೂರ್ಯನು ಸಂಜೆ ಆಗುತ್ತಿದ್ದಂತೆ ಒಂದೆರಡದ ಕಿರಣಗಳನ್ನ ಬೀರಿ ಆ ಸಂಜೆಯ ಪ್ರೀತಿಯನ್ನ ಪಡೆಯುವಂತೆ ರಾವಣ ಏನಾಗಿತ್ತಪ್ಪ ಅಂದ್ರೆ ಮೊದಲು ಮನಸ್ಥಿತಿ ಹೇಗಪ್ಪ, ಮುಂಜಾನೆ ಸಮಯದಲ್ಲಿ ಆ ಸೂರ್ಯನ ಕಿರಣಗಳು ಒಂದೆರಡದಂತೆ ಇರ್ತಾವ. ಹಾಗೆ ಮುಂದೆ ಬಂದಂತೆ ಮಧ್ಯಾಹ್ನ ಕೂಡ ಬಿಸಿಲಿನ ಶಾಖವನ್ನ ಸೂರ್ಯ ಕೊಡುತ್ತಾನೆ. ಈಗ ಸಂಜೆ ಆಗುತ್ತಿದ್ದಂತೆ ಮತ್ತೆ ಆ ಹೊಂಗೆರಣಗಳನ್ನ ಬೀರುವಂತೆ ರಾವಣ ಮೊದಲು ಒಳ್ಳೆ ಬಂದಿದ್ದ, ಮಧ್ಯದಲ್ಲಿ ಸ್ವಲ್ಪ ತಪ್ಪನ ಮಾಡಿದ. ಈಗ ಆ ತಪ್ಪಿನ ಅರಿವಾಗಿ ಮತ್ತೆ ಆತ ಮೊದಲಿನಂತೆ ಆದ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ವರ್ಣನೆ ಮಾಡ್ತಾನ. ಪತ್ತು ವಿಡದಿದ್ದಪ್ಪನೇ ಅಂದ್ರೆ ಸೂರ್ಯನು ಸಂಜೆ ಆಗುತ್ತಿರುವಂತೆ ಹೊಂಗೆರಣದ ಬೀರಿ ಸಂಜೆಯ ಪ್ರೀತಿಯನ್ನ ಆತ ಹೇಗೆ ಪಡೆಯುತ್ತಾನೋ ಹಾಗೆ ಈತ ತನ್ನಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳನ್ನ ಕೈಬಿಟ್ಟು ಮೊದಲಿನಂತೆ ಒಳ್ಳೆಯವನಾಗುತ್ತಾನೆ ಅಂತಕ್ಕಂಥ ಮಾತನ್ನ ತಾನು ಮಾಡಿರ್ತಕ್ಕಂಥ ತಪ್ಪಿನ ಅರಿವಿನಿಂದಾಗಿ ಅವನಿಗೆ ಇಲ್ಲಿ ಮೊದಲು ಮರೆವಿನ ಪ್ರಕ್ರಿಯೆಯಿಂದ ಈಗ ಅವನಿಗೆ ಅರಿವಾಯಿತು, ನಾನು ಮಾಡಿರ್ತಕ್ಕಂಥ ತಪ್ಪು ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ತಪ್ಪು, ನಾನು ಈ ರೀತಿ ಆ ಹೆಣ್ಣುಮಗಳನ್ನು ಅಪಹರಣ ಮಾಡಿಕೊಂಡು ತರಬಾರದಿತ್ತು ಅಂತಕ್ಕಂಥ ಅರಿವಾದ ತಕ್ಷಣ ಅವನಿಗೆ ಇಲ್ಲಿ ಜ್ಞಾನೋದಯವಾಯಿತು, ತನ್ನ ತಪ್ಪಿನ ಅರಿವಾಯಿತು. ಅಂತೂ ಮನದೊಳಗೆ ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುವೃತ್ತತೆಯನ್ನು ಕಚ್ಚಿ ಕಳೆವುದು. ಅವನ ಮೇಲೆ ಆ ಸೀತೆಯ ಮೇಲೆ ಎಲ್ಲಿಲ್ಲದ ಕರುಣೆ ಉಂಟಾಯಿತು. ಆಕೆಯ ಮೇಲೆ ಮೊದಲಿರತಕ್ಕಂಥ ಪ್ರೀತಿ ಇತ್ತಲ್ಲ, ಮೊದಲಿರತಕ್ಕಂಥ ಕಾಮ ವ್ಯಾಮೋಹ ಇತ್ತಲ್ಲ, ಅದು ಎಲ್ಲವೂ ಹೊರಟು ಹೋಯಿತು. ಸ್ವಭಾವ ಪರಿಣಿತಿಯೋಳು ನೀಂದು ತನ್ನ ಸ್ವಭಾವದ ಒಳ್ಳೆವನಾಗಿರ್ತಕ್ಕಂಥ ಈ ರಾಮನಲ್ಲಿ ಏನು ಮೊದಲಿದ್ದ ಎಲ್ಲ ಅವನಗಳು ಹೊರಟು ಹೋಗಿ ಈತ ಮೊದಲೇ ಸ್ವಭಾವ ಸಹಜವಾಗಿ ಮೊದಲಿನಂತೆ ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಅಲ್ಲಿರ್ತಕ್ಕಂಥ ಸ್ವಕೀಯ ಪುರುಷ ಪರಿಷತ್ ಜನರನ್ನ ಕುರಿತು ಹೇಳ್ತಾನಲ್ಲಿ. ತನ್ನ ಸ್ವಕೀಯರಾಗಿರ್ತಕ್ಕಂಥ ಪುರುಷ ಪರಿಷತ್ ಜನರು ಇರುತ್ತಲ್ಲ ಅವ್ರಿಗೆಲ್ಲ ಆ ಸಭೆಯಲ್ಲಿ ಏನ್ ಹೇಳ್ತಾನ ಅಂತಕ್ಕಂಥದ್ದನ್ನ ನೋಡೋಣ.